ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ರು ನಿನ್ನೆ, ಇದೆಲ್ಲವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಷಡ್ಯಂತ್ರ, ಅವರೇ ಇದೆಲ್ಲವನ್ನ ಪ್ಲಾನ್ ಮಾಡ್ತಾ ಇರೋದು ಅಂತ ಹೇಳಿದ್ರಲ್ಲ ಜನಾರ್ದನ್ ರೆಡ್ಡಿ. ಆ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಂಗೆ ಆ ಬಗ್ಗೆ ಗೊತ್ತಿಲ್ಲ, ನಂಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ಅವರ ಪಕ್ಷದಲ್ಲಿ ಈ ಬಗ್ಗೆ ಗಲಾಟೆ ಆಗ್ತಾ ಇದೆ, ನಾನು ಹೆಂಗೆ ಹೇಳಿ, ನಮ್ಮಲ್ಲಿ ಇದುವರೆಗೂ ಕೂಡ ಆ ವಿಚಾರ ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಆಗಿಲ್ಲ. ಈ ಬಗ್ಗೆ ಅಧ್ಯಕ್ಷರೇ ಉತ್ತರ ಕೊಡ್ತಾರೆ, ನೋಡೋಣ ಏನು ಉತ್ತರ ಕೊಡ್ತಾರೆ ಕೆಪಿಸಿಸಿ ಅಧ್ಯಕ್ಷರು, ನೋಡೋಣ. ನನಗಂತೂ ಗೊತ್ತಿಲ್ಲ, ಆ ವಿಚಾರದ ಬಗ್ಗೆ ಇದುವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಏನು ಹೇಳಿದ್ದಾರೆ ಹಾಗಾದ್ರೆ ಗೃಹ ಸಚಿವರು, ಬನ್ನಿ ನೋಡೋಣ. ಆರೋಪ ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸೋದಿಕ್ಕೆ ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ತರ್ತಾರೆ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂತದನ್ನ ರೆಡ್ಡಿ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಬಗ್ಗೆ ನನಗೇನು ಅಷ್ಟು ಮಾಹಿತಿ ಇಲ್ಲ. ಅವ್ರ ಪಕ್ಷದಲ್ಲಿ ಅದೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ, ಆದ್ರೆ ನಮ್ಮಲ್ಲಿ ಇದ್ರ ಬಗ್ಗೆ ಯಾವುದು ಕೂಡ ಚರ್ಚೆಗಳಾಗಿ ಆ ವಿಷಯಕ್ಕೆ ಪ್ರಸ್ತಾಪ ಕೂಡ ನಮ್ಮಲ್ಲೇನೂ ಆಗ್ಲಿಲ್ಲ. ನನಗೆ ಯಾವುದು ಮಾಹಿತಿ ಇಲ್ಲ. ಲೋಕಸಭೆ ಚುನಾವಣೆ ವೇಳೆ ಏನಾಗಿತ್ತು ಇಲ್ಲ, ನನಗೆ ಗೊತ್ತಿಲ್ಲಪ್ಪ. ಅದು ಅಧ್ಯಕ್ಷರು ಉತ್ತರ ಕೊಡ್ತಾರೆ. ರೆಡ್ಡಿ ಅವರು ಒಂದು ಗಂಭೀರ ಆರೋಪ ಸತೀಶ್